ಕೊಳಚೆ ಪ್ರದೇಶದ ಜನರಿಗೆ ಸೂರು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿಗಮದಿಂದ ಹಿಂದಿನ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಪ್ರಯತ್ನದ ಫಲವಾಗಿ ಅಥಣಿ ಪಟ್ಟಣದ ಕೊಳಚೆ ಪ್ರದೇಶ ನಿವಾಸಿಗಳಿಗೆಂದು ಅಂದಾಜು 52 ಕೋಟಿ ರೂಪಾಯಿ ವೆಚ್ಚದಲ್ಲಿ 700 ಫಲಾನುಭವಿಗಳಿಗೆ ಪಕ್ಕಾ ಮನೆ ನಿರ್ಮಿಸಿ ಕೊಡುವ ಯೋಜನೆಯನ್ನ ಚಾಲನೆ ನೀಡಿದರು. ಹಿಂದಿನ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಅಧಿಕಾರ ಅವಧಿಯಲ್ಲಿ 300ಕ್ಕೂ ಅಧಿಕ ಮನೆಗಳನ್ನು ಪೂರ್ಣಗೊಂಡು ಸದ್ಯ ಫಲಾನುಭವಿಗಳು ತಮ್ಮದೇ ಸ್ವಂತ ಮನೆಯಲ್ಲಿ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದಾರೆ. ಬಳಿಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಕೈಗೊಂಡ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ ಪರಿಣಾಮ ಇಂದು ಬಾಕಿ ಉಳಿದ 400 ಮನೆಗಳ ಕಾಮಗಾರಿ ಅರ್ಧಕ್ಕೆ ನಿಂತು ಫಲಾನುಭವಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗಳಿಗೆ ಬಳಸಿ ಸರ್ಕಾರದ ಖಜಾನೆ ಖಾಲಿ ಮಾಡುತ್ತಿರಬಹುದು. ಕೂಡಲೇ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿ ಅಧಿಕಾರಿಗಳು ಫಲಾನುಭವಿಗಳಿಗೆ ಪಕ್ಕಾ ಮನೆ ನಿರ್ಮಿಸಿಕೊಡುವುದರ ಕಡೆಗೆ ಗಮನ ಹರಿಸಲಿ ಎಂಬುದು ನಮ್ಮ ಎಡ್ ನ್ಯೂಸ್ ಸುದ್ದಿವಾಹಿನಿಯ ಆಶಯ. ವರದಿ ಮಹೇಂದ್ರ ಎಸ್ ರಾಜಂಗಳೆ, ಸಂಪಾದಕರು ಎಡ್ ನ್ಯೂಸ್ ಅಥಣಿ. ಮಹೇಶ್ ಕುಮಟಳ್ಳಿ ಅವರು ಬಹಳ ಮಾತನಾಡೋದಿಲ್ಲ, ಆದರೆ ಅವ್ರ ಕೆಲಸಗಳು ಮಾತನಾಡ್ತಾ ಇದ್ದಾವೆ. ಬಾಸ, ನೀವ್ ಅನ್ಕೊಂಡಂಗೆ ದೀಪಾವಳಿ ರಾಕೆಟ್ ಅಲ್ಲ, ಅವನು ಭಕ್ತಳಕಲ್ಲಿರೋ ರಾಮನ್ ಬಾಣ ಇದ್ದಂಗೆ. ಕೆಲಸ ಮಾಡೋದು ಸಂದೀಪ್ ರಮೇಶ್ ಅವರಿಗೆ ನಮ್ಮ ಮನಿ ಮೊದಲು ಮನಿ ಇತ್ತು, ಸೋತಿತ್ತು. 5 ತಿಂಗಳ ಮಹೇಶ್ ಅವರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಮನಿ ಸಂಕ್ಷೇಮ ಕೊಡೋದು ಸರ್. ನನ್ನ ಎಮರ್ಜೆನ್ಸಿ ಶುರುವಾಗಿದ್ದು ಅನುಕೂಲ ಮಾಡಿಕೊಟ್ಟಾರ ಒಟ್ಟು ಮಂದಿಗೆ. ಕುಂಕಳವರ 15 ತಾಲೂಕಾಗ ಚಲೋ ಕೆಲಸ ಮಾಡೋದು. ಯಾಕಂದ್ರೆ ಅವ್ರಿಗೆ ಹೇಳೋದ್ರಿ ಸಣ್ಣ ಹುಡುಗರ ನಮ್ಮ ಓದಿಗೆ ಬರ್ತಾರೆ. ಅದರಿಂದ ಚಲೋ ವ್ಯಕ್ತಿ ಅದಾರೆ, ಅವ್ರಿಗೆ ನಾವು